नमस्कार बच्चों, मेरा नाम सीमा बीजी, सरकारी हाई स्कूल केंचिकोप्पा, न्यामती तालुक, दावणगेरे जिले। आज हम 10वीं कक्षा का दूसरा पाठ कश्मीरी सेब इस पाठ के बारे में ज़्यादा से जानकारी प्राप्त करेंगे। इस पाठ के लेखक हैं मुंशी प्रेमचंद। मुंशी प्रेमचंद जी हिंदी साहित्य के महान कवि साहित्यकारों में एक है। ಅಂದರೆ ಮುನ್ಷಿ ಪ್ರೇಮಚಂದ್ ಅವರು ನಮ್ಮ ಕರ್ನಾಟಕದಲ್ಲಿ ಹೇಗೆ ಕುವೆಂಪು, ದ ರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹೀಗೆ ಸಾಹಿತ್ಯ ದಿಗ್ಗಜರಿದ್ದಾರೆ, ಹಾಗೆ ಮುನ್ಷಿ ಪ್ರೇಮಚಂದ್ರವರು ಕೂಡ ಹಿಂದಿ ಸಾಹಿತ್ಯದಲ್ಲಿ ಸರ್ವಶ್ರೇಷ್ಠ ಸಾಹಿತ್ಯಕಾರರ ಸಾಲಿನಲ್ಲಿ ಬರತಕ್ಕಂತಹ ಒಬ್ಬ ಲೇಖಕರು ಅಂತ ಹೇಳ್ಬೋದು. ಇವರ ಪರಿಚಯ, ಲೇಖಕ ಪರಿಚಯ ಇಸ್ ಪ್ರಕಾರ ಹೈ. ಪ್ರೇಮಚಂದ್ ಅಂತ ಹೇಳ್ತಾರೆ, ಮುನ್ಷಿ ಪ್ರೇಮಚಂದ್ ಅಂತ ಕೂಡ ಹೇಳ್ತಾರೆ. प्रेमचंद जी का जन्म 31 जुलाई 1880 को वाराणसी के पास लमही नामक गांव में हुआ था. ಪ್ರೇಮಚಂದ್ ಜಿ ಕಾ ಜನ್ಮ ಅಂದರೆ ಪ್ರೇಮಚಂದ್ ಜಿಯವರ ಜನನ ಯಾವಾಗಾಯ್ತಪ್ಪ ಅಂದರೆ 31 ಜುಲೈ 1880ರಲ್ಲಿ ವಾರಣಾಸಿ ಕೆ ಪಾಸ್ ಲಮಹಿ ನಾಮಕ್ ಗಾಂವ್ ಮೇ ಹುವಾ ಥಾ. ಅಂದರೆ ವಾರಣಾಸಿಯ ಬಳಿ ಇರುವ ಲಮಹಿ ಎಂಬ ಊರಿನಲ್ಲಿ ಇವರ ಜನನ ಆಗುತ್ತೆ. ಹಾಗಾದರೆ ಇದು ಯಾವ ರಾಜ್ಯದಲ್ಲಿದೆ? ಯಾವ ರಾಜ್ಯದಲ್ಲಿದೆಯಪ್ಪ ಅಂದರೆ ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಇರ್ತಕ್ಕಂತಹ ಒಂದು ಹಳ್ಳಿ ಅಂತ ಹೇಳ್ಬೋದು. ಇನ್ಕ ವಾಸ್ತವಿಕ್ ನಾಮ್ ಧನಪತ್ರಾಯ್ ಥಾ. ಇವರ ಮೂಲತಃ ಹೆಸರು, ವಾಸ್ತವಿಕ್ ಅಂದರೆ ವಾಸ್ತವ, ನಿಜವಾದ ಹೆಸರು, ಅವ್ರ ತಂದೆ ತಾಯಿ ಇಟ್ಟಂತಹ ಹೆಸರೇನಪ್ಪ ಅಂದರೆ ಧನಪತ್ರಾಯ್ ಅಂತ ಹೇಳಿ. वे ಶಿಕ್ಷಾ ವಿಭಾಗ ಮೇ ನೌಕರಿ ಕರ್ತೆ ಥೇ. ಶಿಕ್ಷಾ ವಿಭಾಗ ಅಂದರೆ ಶಿಕ್ಷಣ ವಿಭಾಗದಲ್ಲಿ ಇವರು ನೌಕರಿ ಅಂದರೆ ಕೆಲಸವನ್ನು ಮಾಡ್ತಾ ಇದ್ರು. ಬಚ್ಪನ್ ಮೇ ಹಿ ಪ್ರೇಮಚಂದ್ ಮಾತೃ ಪ್ರೇಮ್ ಸೆ ವಂಚಿತ್ ರಹೆ. ಬಚ್ಪನ್ ಅಂದರೆ ಗೊತ್ತಿದೆ ಅಲ್ವಾ ಮಕ್ಕಳೇ ನಿಮಗೆ? ಬಾಲ್ಯಕಾಲ. ಬಾಲ್ಯಕಾಲದಲ್ಲಿ ಇವರಿಗೇನಾಗುತ್ತೆ? ಮಾತೃ ಪ್ರೇಮ್ ಸೆ ವಂಚಿತ್ ರಹೆ. ಮಾತೃ ಪ್ರೇಮದಿಂದ ವಂಚಿತರಾಗ್ತಾರೆ, ಅವ್ರ ತಾಯಿಯನ್ನು ಅವರು ಕಳ್ಕೊಂಡಿರ್ತಾರೆ. ಇನ್ಕಾ ಜೀವನ್ ಗರೀಬಿ ಮೇ ಹಿ ಗುಜರಾ. ಇವರ ಜೀವನ ಏನಾಗುತ್ತೆ? ಬಹಳ ಬಡತನದಲ್ಲೇ ಇವರು ಕಳಿಬೇಕಾಗಿ ಬರುತ್ತೆ. ವೇ ಮೆಟ್ರಿಕ್ ತಕ್ ಹಿ ಪಡ್ಪಾಯೆ. ಈ ಬಡತನದ ಕಾರಣದಿಂದ ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಇವರು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮೆಟ್ರಿಕ್ ಅಂದರೆ ಈಗ ನಾವು SSLC ಅಂತ ಏನು ಹೇಳ್ತೀವಿ, ಆ ಮೆಟ್ರಿಕ್ ತನಕ ಮಾತ್ರ ಇವರು ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ವೆ ಯಥಾರ್ಥವಾದಿ ಕಥಾಕಾರ್ ಥೇ. ಇವರನ್ನು ನಾವೇನಂತ ಕರಿತಾ ಇದ್ದೀವಿ? ಯಥಾರ್ಥವಾದಿ ಕಥಾಕಾರ್. ಯಥಾರ್ಥವಾದಿ ಅಂದರೆ ಏನು? ಯಥಾರ್ಥವಾದಿ ಕಾ ಅರ್ಥ ಹೈ ಜೈಸಾ ಹೋನಾ ಚಾಹಿಯೇ ಠೀಕ್ ವೈಸಾ. ಅಂದರೆ ಹೇಗಿದೆಯೋ ಹಾಗೇನೇ ಬರಿತಕ್ಕಂಥದ್ದು. ಈ ಪ್ರೇಮಚಂದ್ ಅವರ ಕಥೆಗಳನ್ನು, ಅವರ ಬರೆದಿರ್ತಕ್ಕಂತಹ ಕಾದಂಬರಿಗಳನ್ನು ನಾವು ಓದ್ತಾ ಹೋದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅಥವಾ ಸಮಾಜದಲ್ಲಿ ನಡೀತಕ್ಕಂತಹ ಘಟನೆಗಳನ್ನು ಯಥಾವತ್ತಾಗಿ ಅವರ ಕಾದಂಬರಿಗಳಲ್ಲಿ, ಕಥೆಗಳಲ್ಲಿ ಅವರು ಬರೀತಕ್ಕಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಪ್ರೇಮಚಂದ್ ಜಿ ಕೋ ಹಮ್ ಕ್ಯಾ ಕಹತೆ ಹೈ? ಯಥಾರ್ಥವಾದಿ ಕಥಾಕಾರ್ ಕಹತೆ ಹೈ. ಇನ್ಕಿ ಪ್ರಮುಖ ರಚನಾಯೇ, ಇವರು ಬಹಳಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ, ಆದರೆ ಇದರಲ್ಲಿ ಕೆಲವೊಂದು ಪ್ರಮುಖವಾದ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಗೋದಾನ್, ಸೇವಾ ಸದನ್, ಗಬನ್, ನಿರ್ಮಲಾ, ಕರ್ಮಭೂಮಿ ಆದಿ ಇನ್ಕೆ ಪ್ರಮುಖ ಉಪನ್ಯಾಸ ಹೈ. ಇವರು ಬರೆದಿರ್ತಕ್ಕಂತಹ ಪ್ರಮುಖ ಉಪನ್ಯಾಸ. ಉಪನ್ಯಾಸ ಅಂದರೆ ಕನ್ನಡದಲ್ಲಿ ಉಪನ್ಯಾಸ ಕೊಡೋದು ಅಂತೀವಲ್ಲ, ಆ ಉಪನ್ಯಾಸ ಅಲ್ಲ, ಕಾದಂಬರಿ ಅನ್ನೋ ಅರ್ಥ. ಹಿಂದಿ ಮೇ ಉಪನ್ಯಾಸ. हिंदी में उपन्यास किसे कहते हैं? कन्नड़ में हम जो कादंबरी कहते हैं उसी को हिंदी में ಉಪನ್ಯಾಸ कहते हैं. ಇವರು ಬರೆದಿರ್ತಕ್ಕಂತಹ ಪ್ರಮುಖ ಉಪನ್ಯಾಸಗಳು ಗೋದಾನ್, ಸೇವಾ ಸದನ್, ಗಬನ್, ನಿರ್ಮಲಾ, ಕರ್ಮಭೂಮಿ ಆದಿ. ಆದಿ ಅಂದರೆ ಇತ್ಯಾದಿ. ಬಡೆ ಘರ್ ಕಿ ಬೇಟಿ, ನಮಕ್ ಕಾ ದರೋಗಾ, ಪಂಚ ಪರಮೇಶ್ವರ್, ಪೂಸ್ ಕಿ ರಾತ್ ಆದಿ ಇನ್ಕಿ ಪ್ರಸಿದ್ಧ ಕಹಾನಿಯಾ ಹೈ. ಇವರು ಬರೆದಂತಹ ಕತೆಗಳು, ಕಹಾನಿ ಅಂದರೆ ಕತೆಗಳು, ಪ್ರಮುಖವಾದ ಕತೆಗಳು ಯಾವಪ್ಪ ಅಂದರೆ ಬಡೆ ಘರ್ ಕಿ ಬೇಟಿ, ನಮಕ್ ಕಾ ದರೋಗಾ, ಪಂಚ ಪರಮೇಶ್ವರ್, ಫೂಸ್ ಕಿ ರಾತ್ ಆದಿ ಇನ್ಕಿ ಪ್ರಸಿದ್ಧ ಕಹಾನಿಯಾ ಹೈ. ಪ್ರೇಮಚಂದ್ ಕಿ ಕಹಾನಿಯಾ ಮಾನಸ್ ಸರೋವರ್ ನಾಮ್ ಸೆ ಸಂಕಲಿತ್ ಹೈ. ಕತೆಗಳು ಪುಟ್ ಪುಟ್ಟದಾಗಿರುತ್ತೆ, 1 ಪೇಜು, 2 ಪೇಜು, 3 ಪೇಜು. ಅದನ್ನು ಬರೆದು ಹಾಗೆ ಬಿಟ್ಟರೆ ಏನಾಗುತ್ತೆ? ಆಚೆ ಈಚೆ ಹೋಗ್ಬಿಡುತ್ತೆ. ಅದಕ್ಕೆ ಆ ಎಲ್ಲ ಕತೆಗಳನ್ನು ಸೇರಿಸಿ ಏನು ಮಾಡಿದ್ದಾರೆ? ಒಂದು ಪುಸ್ತಕವನ್ನು ಇವರು ಮಾಡಿದ್ದಾರೆ. ಆ ಪುಸ್ತಕಕ್ಕೆ ಇರ್ತಕ್ಕಂತಹ ಹೆಸರಂದರೆ ಮಾನಸ್ ಸರೋವರ ಅನ್ನೋ ಒಂದು ಹೆಸರನ್ನು ಇಟ್ಬಿಟ್ಟು ಆ ಒಂದು ಸಂಕಲನವನ್ನು ಮಾಡಿ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಪ್ರಮುಖವಾದ ಪುಸ್ತಕದಲ್ಲಿ ಬಹಳಷ್ಟು ಕಥೆಗಳನ್ನು ಯಥಾರ್ಥ ಅಂದರೆ ಹೇಗಿದೆಯೋ ಹಾಗೆ ಬಹಳಷ್ಟು ವ್ಯಕ್ತಿಗಳ ಜೀವನವನ್ನು ಆ ಒಂದು ಪುಸ್ತಕದಲ್ಲಿ ವರ್ಣನೆ ಮಾಡಿರೋದನ್ನು ನಾವು ನೋಡ್ಬೋದು. ಹಾಗಾದರೆ ಈ ಒಂದು ಕಾಶ್ಮೀರಿ ಸೇಬ್ ಅನ್ನೋದೇನು? ಇದು ಒಂದು ಕಹಾನಿ. ಕಹಾನಿ ಅಂದರೆ ಕಥೆ. उनके जीवन में जो घटना घटी थी उस घटना को लेकर प्रेमचंद जी ने कहानी के रूप में लिखते हुए
जो पाठक है, जो इस पाठ को पढ़ने वाले हैं या पढ़ रहे हैं, उनको एक संदेश देना चाह रहे हैं कि ಖರೀದಾರಿ करते समय किस प्रकार हम सावधान रहनी चाहिए. ಅಂದರೆ ಈ ಪಾಠವನ್ನು ಓದ್ತಕ್ಕಂಥವರಿಗೆ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಹೇಳಿದ್ದಾರೆ, ಇಸ್ ಕಹಾನಿ ಮೇ ಬಾಜಾರ್ ಮೇ ಲೋಗೋಂ ಕೆ ಸಾಥ್ ಹೋನೆ ವಾಲಿ ಧೋಕೆಬಾಜಿ ಪರ್ ಪ್ರಕಾಶ್ ಡಾಲಾ ಗಯಾ ಹೈ. ಈ ಒಂದು ಪಾಠದಲ್ಲಿ ಬಾಜಾರ್ ಅಂದರೆ ಮಾರುಕಟ್ಟೆ, ಮಾರುಕಟ್ಟೆಗೆ ಹೋದಾಗ ಲೋಗೋಂ ಕೆ ಸಾಥ್ ಜನರಿಗೆ ಕೆಲವೊಂದು ಸಲ ಏನಾಗ್ಬಿಡುತ್ತೆ, ಧೋಕೆಬಾಜಿ ಅಂತ ಹೇಳಿದ್ರೆ ಮೋಸವಾಗ್ಬಿಡುತ್ತೆ. ಏನೇನೋ ಬೇರೆ ಬೇರೆ ರೀತಿಯ ಮೋಸಗಳನ್ನು ಮಾಡ್ತಾರೆ. ಅಂದರೆ ಮೇಲ್ಗಡೆ ಹಣ್ಣು ಚೆನ್ನಾಗಿರುತ್ತೆ, ಕೆಳಗಡೆ ಹಾಳಾಗಿರುತ್ತೆ, ಅಥವಾ ಮೇಲ್ಗಡೆ ಎಲ್ಲ ಚೆನ್ನಾಗಿ ನೋಡಂಗೆ ಸೇರಿಸ್ಬಿಟ್ಟು ಒಳಗಡೆ ನಮಗೆ ಗೊತ್ತಿಲ್ಲದಂಗೆ ಹಾಳಾಗಿರೋ ತರಕಾರಿ, ಹಾಳಾಗಿರೋ ಹಣ್ಣುಗಳನ್ನು ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಈ ರೀತಿ ನಾವೇನಾಗುತ್ತೆ, ಮಿಕ್ಸಿಂಗ್ ಬಹಳ ಮಾಡ್ತಾರೆ. ಅದಕ್ಕೆ ಬಹಳ ಎಚ್ಚರಿಕೆಯಾಗಿ ನಾವು ಕೆಲಸವನ್ನು ಮಾಡಬೇಕು. और खरीदारी करते समय सावधानी भरने की आवश्यकता पर जोर दिया गया है. ಹಾಗೆಯೇ ಕೊಂಡ್ಕೋಬೇಕಾದ್ರೆ ಮಾರುಕಟ್ಟೆಗೆ ಹೋದಾಗ ಎಲ್ಲ ಕಡೆಗೂ ಕೂಡ ಸಾವಧಾನಿ ಅಂದರೆ ಅವಸರ ಮಾಡ್ಕೋಬಾರ್ದು. ಏನೋ ಒಂದು ತೊಗೊಂಡು ಹೋದ್ವಿ ಅಂತ ಸಾವಧಾನಿ ಸೇ ಬಹಳ ನಿಧಾನವಾಗಿ ನೋಡಿ ನಾವೇನು ಮಾಡಬೇಕು, ತೊಗೊಂಬರಬೇಕು. ಅದಕ್ಕೆ ಈ ಪಾಠದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಪಾಠವನ್ನು ನೋಡೋಣ ಮಕ್ಕಳೇ. कल शाम को चौक में 2-4 ज़रूरी चीज़ें खरीदने गया था. ಕಲ್ ಅಂದರೆ ನಿನ್ನೆಗೂ ಕಲ್ಲು ಅಂತೀವಿ, ನಾಳೆನೂ ಕಲ್ಲು ಅಂತೀವಿ. ಹಾಗಾದರೆ ನಿನ್ನೆನ ನಾಳೆನ? ನಿನ್ನೆ. ಯಾಕಂದ್ರೆ ಅವ್ರು ಕತೆ ಹೇಳ್ತಾ ಇದ್ದಾರೆ ಅಂದರೆ ಅದು ಯಾವ ಕಾಲದಲ್ಲಿ ಇರುತ್ತೆ, ಭೂತಕಾಲದಲ್ಲಿ. ಹಾಗಾಗಿ ನಿನ್ನೆ ಅಂತ ಅನ್ಕೋಬೇಕು. ಕಲ್ ಶಾಮ್ ಕೋ ಚೌಕ್ ಮೇ 2-4 ಚೀज़ें ಖರೀದ್ನೆ ಗಯಾ ಥಾ. ನಿನ್ನೆ ಸಂಜೆ ಒಂದು ಮನೆಗೆ ಒಂದೆರಡು ವಸ್ತು ತೊಗೊಂಬರಬೇಕು ಅಂತ ನಾನೇನು ಮಾಡಿದೆ, ಚೌಕಿಗೆ ಹೋದೆ ಅಂತ ಹೇಳ್ತಾರೆ. पंजाबी मेवा फरोशों की दुकानें रास्ते में ही पड़ी है. ಆ ಒಂದು ವಸ್ತುಗಳನ್ನು ತರೋಕೆ ಹೋದಾಗ ದಾರಿಯಲ್ಲಿ ಇವರಿಗೆ ಏನು ಸಿಗುತ್ತಪ್ಪ ಅಂತ ಹೇಳಿದ್ರೆ, ಪಂಜಾಬಿ ಮೇವಾ ಫರೋಶೋಂಕಿ ದುಕಾನ್. ಮೇವಾ ಫರೋಶೋ ಇದನ್ನು ನೀವು ರೇಖಾಂಕಿತ್ ಕೀಜಿ, ಅಂಡರ್ಲೈನನ್ನು ಮಾಡ್ಕೊಳ್ಳಿ. ಇಸ್ಕಾ ಅರ್ಥ ಹೈ ತಾಜೆ ಫಲ್ ಬೇಚನೆ ವಾಲೆ, ಅಂದರೆ ಬಹಳ ಫ್ರೆಶ್ ಆಗಿರುವ ತಾಜಾ ಹಣ್ಣುಗಳನ್ನು ಮಾರ್ತಕ್ಕಂಥವ್ರು ಅನ್ನೋ ಅರ್ಥ. ಆ ಒಂದು ತಾಜಾ ಹಣ್ಣಿರೋ ಒಂದು ಅಂಗಡಿಯನ್ನು ರಸ್ತೆಯಲ್ಲಿ ನೋಡ್ತಾರೆ. ಏಕ್ ದುಕಾನ್ ಪರ್ ಬಹುತ್ ಅಚ್ಚೆ ರಂಗ್ದಾರ್ ಗುಲಾಬಿ ಸೇಬ್ ಸಜೆ ಹುಯೇ ಥೇ. ಏಕ್ ದುಕಾನ್ ಅಂದರೆ ಒಂದು. ಇಸ್ಕಾ ಅನ್ಯವಚನ್, ಏಕ ಅನ್ಯವಚನ್ ಕ್ಯಾ ಹೇ, ಅನೇಕ್ ಅಂದರೆ ಒಂದು ಏಕವಚನ, ಅನೇಕ್ ಬಹುವಚನ್. ಅದೇ ರೀತಿಯಾಗಿ ದುಕಾನ್ ದುಕಾನೆ, ದುಕಾನ್ ಏಕವಚನ್, ದುಕಾನೆ ಬಹುವಚನ್. ಹಾಗೆ ಅಂಡರ್ಲೈನ್ ಮಾಡಿ ಅಲ್ಲಿ ಬರ್ಕೊಳ್ಳಿ. एक दुकान पर बहुत अच्छे रंगदार गुलाबी सेब ಸಜೆ ಹುಯೇ ನಜರ್ ಆಯೆ. ಒಂದು ಅಂಗಡಿಯಲ್ಲಿ ಅವ್ರಿಗೆ ಏನು ಕಾಣುತ್ತೆ, ರಂಗ್ದಾರ್ ಅಂದರೆ ಬಣ್ಣ ಬಣ್ಣದ, ಗುಲಾಬಿ ಬಣ್ಣದ, ಸಜೆ ಹುಯೇ ಸೇಬ್ ನಜರ್ ಆಯೆ. ಸಜೆ ಹುಯೇ ಅಂದರೆ ಜೋಡಿಸೋದು. ನೀವು ಚಿತ್ರದಲ್ಲಿ ಪಾಠದಲ್ಲಿ ನೋಡ್ತಾ ಇದ್ದೀರಿ, ನೀಟಾಗಿ ಸೇಬನ್ನು ಜೋಡಿಸಿದಾರಲ್ವಾ, ಆ ರೀತಿ ನೀಟಾಗಿ ಜೋಡಿಸಿರ್ತಕ್ಕಂತಹ ಸೇಬು ಅವರಿಗೆ ಕಂಡುಬರುತ್ತೆ. ಜಿ ಲಲಚುಟ ಇಸ್ಕೋ ರೇಖಾಂಕಿತ್ ಕೀಜಿಯೇ ಅಂತ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಯಹಾ ಏಕ್ ಮುಹಾವ್ರಾ ಹೈ. ಇದನ್ನು ನಿಮ್ಮ ಪಾಠದಲ್ಲಿ ಕೊಟ್ಟಿಲ್ಲ ಮುಹಾವ್ರೆಗಳ ಸಾಲಲ್ಲಿ, ಆದರೆ ಇದು ಒಂದು ಮುಹಾವ್ರ. ಜಿ ಲಲಚ್ನ ಅಂದರೆ ಬಾಯಲ್ಲಿ ನೀರು ಬರೋದು ಅಥವಾ ಆಸೆ ಆಗೋದು ತಿನ್ನಲಿಕ್ಕೆ ಅಂತ ಹೇಳ್ತೀವಿ. ಮಿಠಾಯಿ ದೇಖ್ತೆ ಹಿ ಜಿ ಲಲಚುಟ, ಆಮ್ಕೋ ದೇಖ್ತೆ ಹಿ ಜಿ ಲಲಚುಟ ಅಂದರೆ ನಮಗೆ ಬಹಳ ಇಷ್ಟ ಆಗಿರೋ ವಸ್ತು ನಮ್ಮ ಕಣ್ಮುಂದೆ ಬಂದರೆ ಏನಾಗುತ್ತೆ, ಬಾಯಲ್ಲಿ ನೀರು ಬಂದಂಗೆ ಆಗುತ್ತಲ್ವಾ. ಹಾಗೆ ಇವ್ರಿಗೂ ಕೂಡ ಆ ರಂಗ್ದಾರ್ ಗುಲಾಬಿ ಸೇಬ್ देख कर लेखक का जी ललचुटा. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. ಈ ಒಂದು ಸೇಬನ್ನು ನೋಡ್ತಿದ್ದ ಹಾಗೆಯೇ ಇಂದಿನ ಸಮಾಜಕ್ಕೆ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ಸೇಬಿನ ವಿಚಾರದ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡೋಕ್ಕೆ ಲೇಖಕರು ಇಲ್ಲಿ ಇಷ್ಟಪಡ್ತಾ ಇದ್ದಾರೆ. ಇವತ್ತು ಶಿಕ್ಷಿತ ಸಮಾಜ ಅಂದರೆ ಯಾರು ಓದು ಬರಹ ಬಲ್ಲಂಥವರಿದ್ದಾರೆ, ಇವತ್ತು ಓದು ಬರಹ ಬಲ್ಲವರಾಗಿರ್ಬೋದು ಅಥವಾ ಪ್ರಜ್ಞಾವಂತರು ಎಲ್ಲರೂ ಕೂಡ ಏನು ಮಾಡ್ತಾರೆ, ಹಣ್ಣು ತರಕಾರಿ ಎಲ್ಲದನ್ನು ಕೂಡ ಇವತ್ತು ತಿನ್ನಬೇಕು ಅಂತೀವಿ. ಯಾಕೆ, ಅದರಲ್ಲಿ ಬಹಳಷ್ಟು ಪ್ರೋಟೀನ್ಸ್ ಇದೆ, ವಿಟಮಿನ್ಸ್ ಇದೆ. ಹಾಗಾಗಿ ನಾವು ಎಲ್ಲ ಹಣ್ಣುಗಳನ್ನು ತಿನ್ನಿ, ಎಲ್ಲ ತರಕಾರಿಗಳನ್ನು ತಿನ್ನಿ, ದವಸ ಧಾನ್ಯಗಳನ್ನು ಮೊಳಕೆ ಕಟ್ಟಿ ತಿನ್ನಿ ಅಂತ ಹೇಳ್ತೀವಿ. ಯಾಕೆ, ಪ್ರತಿಯೊಂದರಲ್ಲೂ ಕೂಡ ಅದರದ್ದೇ ಆದಂತಹ ಪ್ರೋಟೀನು, ವಿಟಮಿನು, ಫ್ಯಾಟ್ಸು, ಕಾರ್ಬೋಹೈಡ್ರೇಟ್ಸ್ ಈಗ ಬಹಳಷ್ಟು ನಮಗೆ ಅದರಲ್ಲಿ ಏನಾಗ್ತಾ ಹೋಗುತ್ತೆ, ಸಿಗ್ತಾ ಹೋಗುತ್ತೆ. ಹಾಗಾಗಿ ಪ್ರೋಟೀನ್ ಮತ್ತು ವಿಟಮಿನ್ ಬಗ್ಗೆ ನಾವು ಇವತ್ತು ಹೆಚ್ಚಾಗಿ ಮಾತಾಡ್ತಾ ಇರ್ತೀವಿ. ಟೊಮಾಟೋಕೋ ಪಹಲೆ ಕೋಯಿ ಭೀ ನ ಪೂಚ್ತಾ ಥಾ. ಟೊಮಾಟೊ ಹಣ್ಣಪ್ಪ ಅಂದರೆ ಮೊದಲು ಯಾರೂ ಅಷ್ಟು ಇಷ್ಟಪಡ್ತಿರ್ಲಿಲ್ಲ ಅಂತಾರೆ. ಹಿಂದಿನ ಕಾಲದಲ್ಲಿ ನಮ್ಮ ಅತ್ತೆ ಹೇಳ್ತಾ ಇದ್ರು,
ನಮಗೇನು ಟೊಮಾಟೊ ಬೇಕಂತ ಇರಲಿಲ್ಲಮ್ಮ, ಒಂದು ಹುಣಸೆ ಹಣ್ಣು ಇದ್ಬಿಟ್ರೆ ಸಾಕು, ಹುಳಿ ಹಿಂಡಿ ಅಡುಗೆ ಮಾಡಿಬಿಡ್ತಾ ಇದ್ವಿ. ಆದರೆ ಈಗಿನ ಹೆಣ್ಮಕ್ಳಿಗೆ ಟೊಮಾಟೊ ಇಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ನಿಜ ಅನಿಸುತ್ತೆ. ಯಾಕಂದರೆ ಇವತ್ತು ನಾವು सभी खाने में सभी जो पकाते हैं उन सभी खाने के जो चीज़ें पकाते हैं, जो करते हैं, उन सभी में हम क्या करते हैं, टमाटो को डालते हैं. इसलिए टमाटो जो है वहाँ अब भोजन का एक अविभाज्य अंग बन गया है. अब टमाटो भोजन का आवश्यक अंग बन गया है. ಟೊಮಾಟೊ ಏನಾಗಿದೆ ಇವತ್ತು ನಮ್ಮ ಭೋಜನ ಅಂದರೆ ಊಟ, ನಮ್ಮ ಊಟದಲ್ಲಿ ಒಂದು ಅವಿಭಾಜ್ಯ ಅಂಗ ಆಗಿದೆ ಅಂತಲೇ ಹೇಳ್ಬೋದು. ಆ ಟೊಮಾಟೊ ಜೊತೆಗೆ ಇನ್ನೊಂದು ವಸ್ತುವಿನ ಬಗ್ಗೆ, ತರಕಾರಿ ಬಗ್ಗೆ ಹೇಳ್ತಾರೆ. ಗಾಜರ್ ಬಿ ಪಹಲೆ ಗರೀಬೋಂ ಕೆ ಪೇಟ್ ಭರ್ನೆ ಕಿ ಚೀಸ್ ಥಿ. ಗಾಜರ್ ಅಂದರೆ ಕ್ಯಾರೆಟು, ಗಜ್ಜರಿ ಅಂತ ಹೇಳ್ತೀವಿ. ಈ ಕ್ಯಾರೆಟ್ ಏನಾಗ್ತೈತಪ್ಪ, ಮೊದಲು ಬಡವರು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋ ಒಂದು ವಸ್ತು. ಅಂದರೆ ಅವರು ಹೊಲಕ್ಕೆಲ್ಲ ಹೋಗಿರ್ತಿದ್ರು. ಆ ಹೊಲಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನಾದರೂ ಹಸಿವಾದರೆ ಅಲ್ಲೇ ಬೆಳೆದಂತಹ ಕ್ಯಾರೆಟೋ, ಮೂಲಂಗಿನೋ ಇತ್ಯಾದಿ ಹಸಿ ತಿಂತಕ್ಕಂಥ ತರಕಾರಿಗಳನ್ನು ತೊಗೊಂಡು ಏನು ಮಾಡ್ತಾಯಿದ್ರು, ಹೊಟ್ಟೆಯನ್ನು ತುಂಬಿಸ್ಕೊತಾ ಇದ್ರು. ಅಮೀರ್ ಲೋಗ್ ತೋ ಉಸ್ಕಾ ಹಲ್ವಾ ಭಿ ಖಾತೆ ಥೇ. ಇನ್ನು ಶ್ರೀಮಂತರು ಏನು ಮಾಡ್ತಾಯಿದ್ರು, ಕ್ಯಾರೆಟ್ ಹಲ್ವಾ. ನಿಮಗೆಲ್ಲ ಇಷ್ಟ ಇರ್ಬೋದಲ್ವಾ ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ ಅಂದ ತಕ್ಷಣ ಎಷ್ಟೋ ಜನಕ್ಕೆ ಜೀಲೆಲ್ಲ ಚುಟ್ ರಹಾ ಹೇನಾ, ಅಂದರೆ ನಿಮ್ಮ ಬಾಯಲ್ಲೂ ಕೂಡ ನೀರು ಬರ್ತಾ ಇರ್ಬೋದು, ಯಾರಿಗೆ ಇಷ್ಟ ಇದೆಯೋ ಅವರಿಗೆ. ಇವಾಗ ಏನಾಗಿದೆ, ಕ್ಯಾರೆಟ್ ಹಲ್ವಾ ಮಾಡಿಕೊಂಡು ಕೂಡ ಬಹಳಷ್ಟು ಜನ ತಿಂತಾರೆ. ಇಲ್ಲೊಂದು ಗಮನಿಸ್ಬೋದು, ಅಮೀರ್ ಯಹಾ ಶಬ್ದ ಜೋ ಹೈ ವಹಾ ಉಸ್ಕಾ ವಿಲೋಮ್ ಶಬ್ದ ಹೈ ಗರೀಬ್. ಅಮೀರ್ ಅಂದರೆ ಶ್ರೀಮಂತ, ಗರೀಬ್ ಅಂದರೆ ಬಡವ. ಅಂದರೆ ಅದರ ಒಂದು ವಿಲೋಮ್ ರೂಪವನ್ನು ನಾವೇನು ಮಾಡ್ತಾ ಇದ್ದೀವಿ, ಗರೀಬ್ ಅಂತ ಇಲ್ಲಿ ಹೇಳ್ಬೋದು. ಅಮೀರ್ ಗರೀಬ್ ಅಂತ ಹೇಳಿ. ಮಗರ್ ಅಬ್ ಪತಾ ಚಲಾ ಹೈ ಕಿ ಗಾಜರ್ ಮೇ ಬಿ ಬಹುತ್ ವಿಟಮಿನ್ ಹೈ. ಆದರೆ ಇವತ್ತು ಅವ್ರಿಗೂ ಕೂಡ ಗೊತ್ತಾಗಿದೆ, ಗಜ್ಜರಿಯಲ್ಲೂ ಕೂಡ ಬಹಳಷ್ಟು ವಿಟಮಿನ್ಸ್ ಇದೆ ಅಂತ ಹೇಳಿ, ಕ್ಯಾರೆಟಲ್ಲೂ ಕೂಡ. इसलिए गाजर को भी मेजों पर स्थान मिलने लगा है. इसलिए अब क्या करते हैं, सभी लोग खाने में जो मेज पर बैठकर खाते हैं, अब गाजर को भी उनके भोजन में आवश्यक रूप में खाने लगे हैं. ಆ ಒಂದು ಗಜ್ಜರಿಯನ್ನು ಕೂಡ ಏನು ಮಾಡ್ತಾ ಇದ್ದಾರೆ, ತಮ್ಮ ಊಟದ ಜೊತೆಗೆ ತಿಂತಾ ಇದ್ದಾರೆ. ಹಾಗಾದರೆ ಈ ಕ್ಯಾರೆಟಲ್ಲಿ ಏನೇನು ವಿಟಮಿನ್ಸ್ ಇದೆ ಅಂತ ಒಂದ್ಸಲ ನಾವು ನೋಡೋಣ. ಪ್ರಮುಖವಾಗಿ ಒಂದು ಕ್ಯಾರೆಟ್ ಅಥವಾ गाजर में ए विटामिन है, सी विटामिन, डी विटामिन, इसके अलावा के विटामिन भी इसमें मिलता है. और जांडिस, पीलिया रोग जो कहते हैं, उसके लिए यहाँ गाजर बहुत ही उपयुक्त है. और इसको खाने से हम स्वस्थ रह सकते हैं. इस प्रकार कैरेट में क्या होता है, बहुत सारे विटामिन्स होते हैं. ಅಂದರೆ ಕ್ಯಾರೆಟಲ್ಲಿ ಎ ವಿಟಮಿನ್ನು, ಬಿ ವಿಟಮಿನ್ನು, ಡಿ, ಕೆ ಇತ್ಯಾದಿ ವಿಟಮಿನ್ಗಳೆಲ್ಲ ಸಿಗೋದ್ರಿಂದ ಜಾಂಡಿಸ್ ಕಾಯಿಲೆ ಅಂತ ಏನು ಹೇಳ್ತೀವಿ ಅವರಿಗೆ ಇದು ಬಹಳ ಉಪಯುಕ್ತ ಅಂತ ಹೇಳಲಾಗಿದೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಊಟದಲ್ಲಿ ಏನು ಮಾಡ್ತಾ ಇದ್ದಾರೆ, ಕ್ಯಾರೆಟನ್ನು, ಗಾಜರನ್ನು ತಿಂತಾ ಇದ್ದಾರೆ. और सेब के विषय में तो यह कहा जाने लगा है कि एक सेब रोज़ खाइए तो आपको डॉक्टर की ज़रूरत ना रहेगी. ಕ್ಯಾರೆಟಿಂದ ಅದರ ಮುಂದೆ ನೆಕ್ಸ್ಟ್ ಒಂದು ಫ್ರೂಟ್ ವಿಚಾರ, ಫಲದ ಒಂದು ವಿಚಾರಕ್ಕೆ ಬರ್ತಾ ಇದ್ದಾರೆ. ಫಲದ ವಿಚಾರಕ್ಕೆ ಸೇಬ್ ಬಗ್ಗೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ರೋज़ ಏಕ್ ಸೇಬ್ ಖಾಯಿಯೇತು. ರೋज़್ ಏಕ್ ಸೇಬ್ ಖಾನಾ ಅಂದರೆ ಪ್ರತಿದಿನ ಒಂದು ಹಣ್ಣನ್ನು, ಒಂದು ಸೇಬನ್ನು ತಿನ್ನೋದ್ರಿಂದ ಆಪ್ಕೋ ಡಾಕ್ಟರ್ ಕಿ ज़रूरत ना रहेगी, ನಿಮಗೆ ಡಾಕ್ಟರ್ನ ಅವಶ್ಯಕತೆಯೇ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಏನಿದೆ ಅಂತದ ಸೇಬಲ್ಲಿ, ಏನೇನು ವಿಟಮಿನ್ಸ್ ಇದೆ ಅಂತ ನಾವು ನೋಡೋದಾದರೆ, ಸೇಬ್ ಮೇ ए विटामिन है, पोटेशियम है, फैट्स, कार्बोहाइड्रेट्स, बहुत सारे विटामिन्स है. इन विटामिन से हमारे हृदय को बहुत ही आसान रूप से हृदय काम चलाने में, इसे क्या होता है, हृदय को आसान रूप से काम चलाने में सहायता होता है. ಅಂದರೆ ಇದರಲ್ಲಿರ್ತಕ್ಕಂತಹ ಎ ವಿಟಮಿನ್, ಪೊಟ್ಯಾಷಿಯಮ್, ಫೈಬರ್, ಕಾರ್ಬೋಹೈಡ್ರೇಟ್ಸ್ ಇವೆಲ್ಲ ಹೃದಯಕ್ಕೆ ಬಹಳ ಉಪಯುಕ್ತ. ಅಂದರೆ ಹೃದಯ ತನ್ನ ಕೆಲಸವನ್ನು ಸದಾ ಸರಾಗವಾಗಿ ಮಾಡಲಿಕ್ಕೆ ಎಲ್ಲ ವಿಟಮಿನ್ಗಳು ಕೂಡ ಬಹಳಷ್ಟು ಸಹಾಯಕ ಆಗುತ್ತೆ. ಅದರಿಂದ ನಮ್ಮ ಆರೋಗ್ಯ ಕೂಡ ಏನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. इसलिए कहते हैं कि रोज़ एक सेब खाने से डॉक्टर की ज़रूरत नहीं है. ಪ್ರತಿದಿನ ಒಂದು ಸೇಬನ್ನು ತಿನ್ನೋದ್ರಿಂದ ಡಾಕ್ಟರ್ನ ಅವಶ್ಯಕತೆ ಇರೋದಿಲ್ಲ. डॉक्टर से बचने के लिए हम नीम कौड़ी तक खाने को तैयार हो सकते हैं. ಕೆಲವರಿಗೆ ಡಾಕ್ಟರ್ ಅಂದ್ರೇ ಭಯ. ಡಾಕ್ಟರ್ को देखते ही हम क्या हो जाते हैं, घबरा जाते हैं कि वो इंजेक्शन लगाते हैं. ಡಾಕ್ಟರ್ ನೋಡ್ತಿದ್ದಂಗೆ ಹೆದರಿಕೆ, ಇಲ್ಲಪ್ಪ ನಾನು ಡಾಕ್ಟರ್ ಹತ್ರ ಹೋಗೋದಿಲ್ಲ, ಅವ್ರು ನಮಗೆ ಇಂಜೆಕ್ಷನನ್ನು ಹಾಕ್ಬಿಡ್ತಾರೆ ಅಂಥೇಳಿ. ಅದ್ರ ಬದಲಾಗಿ ನೀಮ್ ಕೌಡಿ ಅಂತ ಹೇಳಿದ್ರೆ, ನಾವು ಬೇವಿನ ಎಲೆನೋ, ಬೇವಿನ ಕಡ್ಡೆನೋ ಕಹಿಯಾಗಿರೋದು ತಿಂದರೂ ಕೂಡ ಪರವಾಗಿಲ್ಲ, ಆದರೆ ಡಾಕ್ಟರ್ ಹತ್ರ ಮಾತ್ರ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಎಷ್ಟೋ ಜನ ಏನು ಮಾಡ್ತಾರೆ,
ಖಾನೆ ಕೋ ತಯಾರು ಹೋ ಸಕ್ತೆ ಹೈ, ಅಂದರೆ ನಮಗೆ ಡಾಕ್ಟರ್ ಹತ್ರ ಮಾತ್ರ ನಾವು ಹೋಗಲ್ಲ, ಬೇವಿನ ಕಡ್ಡಿನೋ ಬೇವಿನ ಎಲೆನ ನಾವು ತಿಂದ್ಬಿಡ್ತೀವಿ ಅಂತ ಎಷ್ಟೋ ಜನ ಹೇಳ್ತಾರೆ. ಸೇಬ್ ತೋ ರಸ್ ಅವ್ರ ಸ್ವಾದ್ ಮೇ ಅಗರ್ ಆಮ್ ಸೆ ಬಡ್ಕರ್ ನಹಿ ಹೈ. ಸೇಬು ರಸ ಮತ್ತು ಸ್ವಾದ. ರಸ ಸ್ವಾದ ಅಂದರೆ ಈಗ ಒಂದು ಮ್ಯಾಂಗೋ ಜ್ಯೂಸ್, ಅದರಲ್ಲಿ ರಸ ನಮಗೆ ಸಾಕಷ್ಟು ಸಿಗುತ್ತೆ. ಸ್ವಾದ ಅದು ನೋಡಿದ್ರೇ ಏನಾಗುತ್ತೆ, ಬಾಯಲ್ಲಿ ನೀರು ಬರುತ್ತೆ. ಆದರೆ ಸೇಬು ನೋಡಿದರೆ ನಮ್ಗೆ ಹಾಗೆ ಅನಿಸಲ್ಲ. ಅಂದರೆ ಅದರೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ, ಬಟ್ ಆ ಒಂದು ಸುವಾಸನೆ ಘಮ ಘಮ ಒಂದು ವಾಸನೆ ಏನು ಬರುತ್ತೆ, ಆ ವಾಸನೆ ಆಗಲಿ ರಸ ಆಗಲಿ ಇಲ್ಲ. ಅಂದರೆ ಯಾವುದೇ ಹಣ್ಣು ಮಾವಿನ ಹಣ್ಣಿಗೆ ಸರಿಸಮ ಆಗಲ್ಲ. ಹಾಗಾಗಿ ಮಾವಿನ ಹಣ್ಣನ್ನು ಏನಂತ ಕರಿತೀವಿ, ಹಣ್ಣುಗಳ ರಾಜ ಅಂತ ಕರಿತೀವಿ. ಅದಕ್ಕೆ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಆರೋಗ್ಯದ ದೃಷ್ಟಿಯಿಂದ ಸೇಬು ಬಹಳ ಉತ್ತಮವಾದದ್ದು, ಆದರೆ ಮಾವಿನ ಹಣ್ಣಿಗೆ ಸರಿಸಮಾನವಾದ ಇನ್ನೊಂದು ಹಣ್ಣಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. तो घटाकर भी नहीं सेब को यहाँ स्थान ಮಿಲ್ ಚುಕಾ ಹೈ. ಯಾವುದೇ ಕಾರಣಕ್ಕೂ ಆ ಒಂದು ಮಾವಿನ ಹಣ್ಣಿನ ಸ್ಥಾನವನ್ನು ಬೇರೆ ಹಣ್ಣುಗಳು ತಗೊಳ್ಳೋದಕ್ಕೆ ಆಗೋದಿಲ್ಲ. ಅಬ್ ವಹ ಕೇವಲ್ ಸ್ವಾದ್ ಕಿ ಚೀಸ್ ನಹಿ ಹೈ. ಆದರೆ ನಾವಿಲ್ಲಿ ರುಚಿನೇ ಮುಖ್ಯ, ಸ್ವಾದ್ ಅಂತ ಹೇಳಿದ್ರೆ ರುಚಿನೇ ಮುಖ್ಯ ಇಲ್ಲಿ ನಾವು ನೋಡೋ ಹಾಗಿಲ್ಲ. ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ನಾವು ನೋಡಬೇಕಾಗತ್ತೆ. ಉಸ್ಮೆ ಗುಣ್ ಬಿ ಹೈ. ಸೇಬಲ್ಲಿ ಮಾವಿನ ಹಣ್ಣಿನಗಿಂತಹ ಉತ್ತಮವಾದ ಗುಣವಿರೋದ್ರಿಂದ ನಾವು ಸೇಬನ್ನು ಅತ್ಯವಶ್ಯಕವಾಗಿ ತಿನ್ನಲೇಬೇಕಾಗಿದೆ. हमने दुकानदार से मोल भाव किया और आध ಸೇರ್ ಸೇಬ್ ಮಾಂಗೆ. ಮೋಲ್ ಭಾವ್ ಕಿಯಾ ಅಂದರೆ ಒಂದು ಬೆಲೆಯನ್ನು ನಿಗದಿಪಡಿಸ್ಬಿಟ್ಟು ಆದ ಸೇಬ್ ಮಾಂಗೆ. ಆದ ಸೇರ್ ಅಂದರೆ ಅವಾಗೆಲ್ಲ ಏನು ಮಾಡ್ತಾಯಿದ್ರು, ಸೇರಿ ಸಾಬ್ ಅಂದರೆ ಒಂದು ಸೇರು ಪಾವು ಅಂತ ಹೇಳ್ತಾರಲ್ಲ, ಆ ಒಂದು ಲೆಕ್ಕದಲ್ಲಿ ತಗೋತಾ ಇದ್ರು. ಇವರು ಒಂದು ಆಧ ಸೇರ್ ಅಂದರೆ ಒಂದು ಅರ್ಧ ಸೇರು, ಒಂದು ಅರ್ಧ kg ಅಂತ ಅಂದ್ಕೊಳ್ಳೋಣ. ಅರ್ಧ kg ಸೇಬನ್ನು ಏನು ಮಾಡ್ತಾರೆ, ಅಂಗಡಿಯವನ ಹತ್ರ ಸೇಬನ್ನು ಕೊಂಡ್ಕೋತಾರೆ. दुकानदार ने कहा, बाबूजी बड़े मज़ेदार सेब आए हैं, खास कश्मीर के, आप ले जाएं, खाकर तबीयत खुश हो जाएगा. ಅಂಗಡಿಯವನು ಕೂಡ ಪ್ರೇರೇಪಿಸ್ತಾನೆ. ಏನಂತ, ದುಕಾನ್ದಾರ್ನೇ ಕಹಾ, ಅಂಗಡಿಯವನು ಹೇಳ್ತಾನೆ, ಬಾಬೂಜಿ ಬಡೇ ಮಜೇದಾರ್ ಸೇಬ್ ಆಯೆ ಹೈ, ತುಂಬ ಚೆನ್ನಾಗಿರೋ ಬಹಳ ಒಳ್ಳೆ ಸೇಬ್ ಬಂದಿದೆ. ಖಾಸ್ ಕಾಶ್ಮೀರ್ಗೆ, ಇದು ವಿಶೇಷವಾಗಿ ಕಾಶ್ಮೀರಿಂದ ಬಂದಿರೋ ಸೇಬ್. ಅಂದರೆ ಕಾಶ್ಮೀರ್ ಅಂದರೆ ಅದು ಸೇಬಿಗೆ ಬಹಳ ಫೇಮಸ್ಸು. ನಾಗ್ಪುರ್ ಸಂತ್ರ ಅಂದರೆ ನಾಗ್ಪುರಲ್ಲಿ ಹೇಗೆ ಕಿತ್ಲೆ ಹಣ್ಣು ಫೇಮಸ್ಸು, ಹಾಗೆ ಕಾಶ್ಮೀರಲ್ಲಿ ಸೇಬ್ ಬಹಳ ಪ್ರಖ್ಯಾತವಾದ ಒಂದು ಹಣ್ಣಾಗಿದೆ. ಹಾಗಾಗಿ ಇದು ಕಾಶ್ಮೀರ್ ಸೇಬು ತುಂಬ ಚೆನ್ನಾಗಿದೆ. ಆಪ್ಲೆ ಜಾಯಿ, ನೀವು ಇದನ್ನು ತಗೊಂಡೋಗಿ, ಖಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ, ತಿಂದು ನಿಮ್ಮ ಆರೋಗ್ಯ ಏನಾಗುತ್ತೆ, ಬಹಳ ಸ್ವಸ್ಥವಾಗಿ ಇರಲಿಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ, ಇದನ್ನು ತಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ಮೈನೆ ರುಮಾಲ್ ನಿಕಾಲ್ ಕರ್ ಉಸೆ ದೇತೆ ಹುಯೆ ಕಹಾ, ಚುನ್ಕರ್ ರಖ್ನಾ. ರುಮಾಲ್, ಅವರ ಬಳಿ ಇರೋ ಒಂದು ರುಮಾಲ್ ಕರ್ಚೀಫನ್ನು ಅವರು ತೆಗೆದುಬಿಟ್ಟು ಹೇಳ್ತಾರೆ ಏನಂತ, ಚುನ್ಕರ್ ರಖ್ನಾ. ಚುನ್ಕರ್ ಅಂದರೆ ಆರಿಸಿ ನೋಡಪ್ಪ, ಒಳ್ಳೆ ಸೇಬನ್ನು ಇಡು ಅಂತ ಹೇಳಿ ಆ ಅಂಗಡಿಯವನಿಗೆ ಅವರ ರುಮಾಲನ್ನು ಅಥವಾ ಕರವಸ್ತ್ರವನ್ನು ಕೊಡ್ತಾರೆ. ಈ ರೀತಿಯಾಗಿ ಲೇಖಕರು ಕಾಶ್ಮೀರಿ ಸೇಬನ್ನು ಕೊಂಡ್ಕೋತಾರೆ. ಪಾಠದ ಮೊದಲ ಭಾಗ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದಿನ ತರಗತಿಯಲ್ಲಿ ಪಾಠದ ಮುಂದಿನ ಭಾಗವನ್ನು ಮಾಡೋಣ. ಧನ್ಯವಾದ ಮಕ್ಕಳೇ.